ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು. ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ನಿನ್ನೆ ರೇಡಿಯೋ ಜಾಕಿ ಟೆಲಿಕೇಸ್ ಮಾಡಿದ್ರಲ್ಲ, ಅದನ್ನು ನನ್ನ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಐದರ್ ಸಂಗೀತ ಆಗಿರ್ಬೋದು, ತುಕಾಲಿ ಆಗಿರ್ಬೋದು, ಕಾರ್ತಿಕ್ ಅವ್ರಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಇನ್ನು ಫಸ್ಟಿಂದ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಕಾರ್ತಿಕ್ ಮಹೇಶ್ ಅವರು ಅಷ್ಟೇ ಒಂದು ಸ್ಲೋಗೋನಿಂದ ಸ್ಟಾರ್ಟ್ ಮಾಡ್ತಾರೆ, ಒಂದು ಡೈಲಾಗಿಂದ ಸ್ಟಾರ್ಟ್ ಮಾಡ್ತಾರೆ. ಅದೇನಂದರೆ, ಪ್ರೀತಿ ಮಧುರ, ತ್ಯಾಗ ಅಮರ, ಸ್ನೇಹ ಸುಮಧುರ. ಅದೆಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದಾದಮೇಲೆ ಕಾರ್ತಿಕ್ ಮತ್ತು ಸಂಗೀತ ಸ್ನೇಹ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾ ಇರ್ತಾರೆ ಅಂದರೆ, ಎಲ್ಲನೂ ಒಂದು ಲೆಟರಿಂದ ಮುಕ್ತಾಯ ಆಗೋಯ್ತು, ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಒಂದು ಟೀ ಪುಡಿ ನಮ್ಮ ಸ್ನೇಹನ ಪುಡಿ ಮಾಡಿಬಿಡ್ತು ಅಂತ ಅಂದ್ಬಿಟ್ಟು, ಇದಕ್ಕೋಸ್ಕರ ನಾನು ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಅದೇನಂದರೆ, ತಪ್ಪು ಮಾಡೋದವ್ರು ಯಾರವ್ರೇ, ಆ ಸಾಂಗ್ನ ಡೆಡಿಕೇಟ್ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು, ಅದಕ್ಕೆ ಸಿಂಕ್ ಆಗ್ತಾಯಿತ್ತು. ಸಂಗೀತ ಅವ್ರಿಗೆ ಹೇಳ್ದಂಗಿತ್ತು, ತಪ್ಪೆಲ್ಲರೂ ಮಾಡ್ತಾರೆ, ಪ್ಲೀಸ್ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ದಂಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾಂಗ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ತುಕಾಲಿ ಅವ್ರನ್ನ ಕೇಳ್ತಾರೆ, ನಿಮ್ಮ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಹಂಗೆ ಉಳಿದೋಯ್ತಲ್ಲ ತುಕಾಲಿ ಅವರೇ, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದಾಗ, ತುಕಾಲಿಯವರು ಏನು ಮಾಡೋದು, ನನ್ನ ಆತ್ಮೀಯ ಗೆಳೆಯ ಪ್ರತಾಪ್ ಅವ್ರ ವಿಶ್ ಕೂಡ ಅದೇ ಆಗಿದ್ದರಿಂದ ಇಬ್ಬರು ವಿಶ್ ಕ್ಲಾಶ್ ಆಗಿ ಅದು ವಿಶ್ ಆಗೇ ಉಳಿದೋಗ್ಬಿಡ್ತು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ತುಕಾಲಿಯವರು. ಅದಾದಮೇಲೆ ವಿನಯ್ ಅವ್ರನ್ನ ಹಾಟ್ ಸೀಟಿಗೆ ಕರೆಸ್ತಾರೆ. ಅವ್ರನ್ನ ಕೇಳ್ತಾರೆ, ನೀವು ವಿಲನ್ ಆಗಿದ್ರಲ್ಲ, ಆ್ಯಂಟಿ ಹೀರೋ ಆಗಿದ್ರಲ್ಲ, ಅದಕ್ಕೆ ನಿಮ್ಗೆ ಹೆಂಗೆ ಅನಿಸುತ್ತೆ, ಮತ್ತು ನಿಮಗೂ ಗೊತ್ತಿರೋ ವಿಷಯನೇ ಆ್ಯಂಟಿ ಹೀರೋಸ್ನೇ ಇತ್ತೀಚೆಗೆ ಜಾಸ್ತಿ ಲೈಕ್ ಮಾಡೋದು ಅಂತ. ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ವಿನಯ್ ಅವರು. ಹೌದು, ನಿಮ್ಮೆಲ್ಲ ಹೀರೋ ಮಧ್ಯೆ ನಾನು ಆ್ಯಂಟಿ ಹೀರೋ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಐ ಫೀಲ್ ಸೋ ಪ್ರೌಡ್ ಅಂತಾರೆ. ಸೊ ಇದೆಲ್ಲ ಕಾರ್ತಿಕ್ ಅವರ ರೇಡಿಯೋ ಜಾಕಿಲಿ ನಡೆದಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ಬೇಸಿಕಲಿ ಎಲ್ಲರೂ ಮಾಡಿದ್ದು ರೇಡಿಯೋ ಜಾಕಿ, ಯಾಕಂದರೆ ಒಬ್ಬೊಬ್ಬರು ಯೂನಿಕಾಗಿ ಮಾಡೋಕ್ಕೆ ಟ್ರೈ ಮಾಡಿದರು ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಸಂಗೀತ ಅವ್ರು ಬರ್ತಾರೆ. ಸಂಗೀತ ಅವ್ರು ಬರೆದಿದ್ದ ಲೈನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ರೈಸ್ ಮತ್ತು ಇನ್ನು ಬೇರೆ ಪ್ರಾಡಕ್ಟ್ಸ್ಗೆ ಅದನ್ನು ಡೆಡಿಕೇಟ್ ಮಾಡೋದಾಗಲಿ ತುಂಬ ಯುನೀಕಾಗಿತ್ತು ಅವ್ರ ರೇಡಿಯೋ ಜಾಕಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದರು ರೇಡಿಯೋ ಜಾಕಿ. ಫಸ್ಟ್ ರೇಡಿಯೋ ಜಾಕಿಲಿ ಅವರು ಸ್ಟಾರ್ಟ್ ಮಾಡೋದು ಟಾಸ್ಕ್ ರದ್ದಾಗುತ್ತೆ. ವಿನಯ್ ಸಂಗೀತ ಟಾಸ್ಕ್ ರದ್ದು ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೆ ಏನು ಕಾರಣ, ಸಂಗೀತ ಇಲ್ಲದೆ ವಿನಯ್ ಇಲ್ಲ, ವಿನಯ್ ಇಲ್ಲದೆ ಸಂಗೀತ ಇಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಹಂಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ತುಕಾಲಿಯವ್ರು ಇದ್ಬಿಟ್ಟು, ಇವಾಗ ನೀನು ಇದನ್ನು ಹಿಂಗೆ ಲ್ಯಾಕ್ ಮಾಡ್ತಾಯಿದ್ರೆ ಇದನ್ನು ಕೂಡ ರದ್ದು ಮಾಡಿಬಿಡ್ತಾರೆ, ಪ್ಲೀಸ್ ಕಂಟಿನ್ಯೂ ಮಾಡು ಅಂತಾರೆ. ಸೊ ದಟ್ ವಾಸ್ ಸೋ ಫನ್ನಿ ಅಂತ ಹೇಳ್ಬೋದು. ಮತ್ತು ಅದಾದಮೇಲೆ ಸಂಗೀತ ಅವ್ರು ಹೇಳ್ತಾರೆ, ಕಾರ್ತಿಕ್ ಮತ್ತು ವಿನಯ್ ಅವರು ಎಷ್ಟೇ ಫೈಟ್ ಮಾಡಿದ್ರು ಕೂಡ ಇವ್ರ ಮಧ್ಯೆ ಯಾರೂ ಹೋಗೋಕ್ಕಾಗ್ತಿಲ್ವಲ್ಲ ಅಂತಾರೆ. ಆಗ ವಿನಯ್ ಅವರು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ, ಅವರು ಕೂಡ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಬಟ್ ಅದೇ ಆ ಪ್ಲೇಸಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಬಂದರೆ ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ಹಾಗೆ ನಾನು ಮತ್ತು ಕಾರ್ತಿ ಕೂಡ ನಾವಿಬ್ಬರು ತುಂಬ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ದಟ್ ವಾಸ್ ಸೋ ನೈಸ್ ಅನ್ನಿಸ್ತು. ಅದಾದಮೇಲೆ ಸಂಗೀತ ಅವರು ಕಾರ್ತಿಕ್ ಮಹೇಶ್ಗೆ, ನೀವು ತುಂಬ ಟಾಸ್ಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದೀರಾ, 100% ಕೊಟ್ಟಿದ್ದೀರಾ, ಅಂದರೂ ಕೂಡ ನಿಮಗೆ ಸ್ನೇಹ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಒಂದು ಡೈಲಾಗ್ ಹಾಕ್ಬಿಟ್ಟು ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಅವ್ರಿಗೆ. ನೀನೇ ಸಾಕಿದಾಗಿನಿ ಅಂತ. ಅದಕ್ಕೆ ಕಾರ್ತಿಕ್ ಅವ್ರು ನಗ್ತಾ ಇರ್ತಾರೆ, ಅಯ್ಯೋ ಅವಳೇ ಸಾಂಗ್ ಹಾಕ್ಕೊಂಡಿದ್ದಾಳೆ ಅಂತ. ಆ್ಯಕ್ಚುಲಿ ನೋಡೋರ್ಗೂ ಕೂಡ ಅದು ಹಂಗೆ ಅನಿಸಿದ್ದು. ಯಾಕಂದರೆ ಕಾರ್ತಿಕ್ ಸಂಗೀತನ ಎಷ್ಟು ನಂಬ್ತಾ ಇದ್ರು, ಎಕ್ಸ್ಪೆಕ್ಟೇಷನ್ ಅದು ಇದು ಮಾಡಿಕೊಂಡು ಕಾರ್ತಿಕ್ಗೆ ಒಂದು ರಿವರ್ಸ್ ಮಾತಾಡಿಕೊಂಡು ಹಂಗೆ ಮಾಡೋದ್ರಿಂದ ಅದು ಸಂಗೀತಕ್ಕೆ ಸಾಂಗ್ ಹಾಕೊಂಡಂಗಿತ್ತು. ಅದು ತುಂಬ ಫನ್ನಿ ಆಗಿತ್ತು. ಬೇರೆ ಸಾಂಗ್ ಚೂಸ್ ಮಾಡ್ಬೋದಾಗಿತ್ತೇನೋ ಸಂಗೀತ ಅವರು ಅಂತ ನನಗೆ ಅನ್ನಿಸ್ತು. ಇದು ಸಂಗೀತ ಅವ್ರ ರೇಡಿಯೋ ಜಾಕಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅವರು ರೇಡಿಯೋ ಪ್ರತಾಪ್ ಅವ್ರನ್ನ ಕರೆಸ್ತಾರೆ. ಹೌದು, ಅದು ತುಂಬ ಗುಡ್ ಕ್ವಶನ್ ಕೇಳಿದ್ರು ಸಂಗೀತ ಅವರು ಅಂತ ನನಗೆ ಅನ್ನಿಸ್ತು. ಯಾವುದೇ ಒಂದು ಡಿಫ್ರೆನ್ಶಿಯೇಟ್ ಮಾಡಿದೆ. ವಿನಯ್ ಅವ್ರನ್ನ ಕರೆಸಿದ್ರೆ ಅಲ್ವಾ, ಅಂದರೆ ವಿನಯ್ ಅವರು ನಿಮ್ಮ ಹತ್ರ ಎಷ್ಟು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಅಂದರೂ ಕೂಡ ನೀವು ಯಾಕೆ ಮತ್ತೆ ವಿನಯನೇ ಟಾರ್ಗೆಟ್ ಮಾಡ್ತಾ ಇರ್ತೀರಾ, ಅವ್ರನ್ನ ಕ್ಷಮಿಸಲ್ವಾ ನೀವು ಅಂತ ಕೇಳಿದಾಗ ಪ್ರತಾಪ್ ಅವರು ಕೂಡ ತುಂಬ ಚೆನ್ನಾಗಿ ಹೇಳೋರು. ಅವರು ಏನಾದರೂ ಒಂದು ಮಾತಾಡಿದಾಗ ನಾನು ಅದಕ್ಕೆ ಆನ್ಸರ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮಾತಿನ ಮೂಲಕನೇ ಕೊಡಬೇಕಾಗಿರೋದ್ರಿಂದ ನಾನು ಕೊಡಬೇಕಾಗಿ ಬರುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಅಂತಾರೆ. ದಟ್ ವಾಸ್ ಸೋ ಸ್ವೀಟ್ ಆನ್ಸರ್ ಅಂತ ನನಗೆ ಅನ್ನಿಸ್ತು. ಇದು ಸಂಗೀತ ಅವ್ರ ರೇಡಿಯೋ ಜಾಕಿ. ಇನ್ನು ನಮ್ಮ ಫೇವ್ರೇಟ್ ತುಕಾಲಿ ಅವ್ರ ರೇಡಿಯೋ ಜಾಕಿ ಕೇಳೋದಾದರೆ,
ತುಕಾಲಿ ಅವ್ರು ತುಂಬ ಇದೆ, ನಾನು ಎಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಬಂದ್ಬಿಟ್ಟು ಬರ್ಕೊಂಡಿದ್ದೀನಿ ತುಕಾಲಿ ಅವ್ರದ್ದು. ತುಕಾಲಿ ಅವರು ಸ್ಟಾರ್ಟ್ ಮಾಡ್ತಾನೆ ಕಾರ್ತಿಕ್ ಅವ್ರಿಗೆ ಎಲ್ಲರಿಗೂ ಒಂದು ವರ್ಡ್ ಒಂದು ಇದು ಕೊಡ್ತಾರಂತೆ, ಅದು ಯಾರು ಅಂತ ಹೇಳ್ಬೇಕಂತೆ. ತಲೆನೋವು ಗುರು ಅಂತ ಯಾರು ಕೊಡ್ತೀರಾ ಅಂತ ಕೇಳ್ತಾರೆ. ಆವಾಗ ಕಾರ್ತಿಕ್ ಮಹೇಶ್ ಇದ್ಬಿಟ್ಟು ಹಿಂಗೆ ಅವ್ರಿಗೆ ಫುಲ್ ಭಯ ಪಡ್ತಾ ಇದ್ದಂಗಿತ್ತು, ಇದನ್ನ ನಾನು ಸಂಗೀತ ಅವ್ರಿಗೆ ಕೊಡಬೇಕು ಅಂತ ಅನ್ಸುತ್ತೆ ಅಂತ ಅಂದರು. ಅದಕ್ಕೆ ಇವರು ತುಕಾಲಿ ಅವರು ಕೂಡ ಸರಿಯಾಗಿ ಆನ್ಸರ್ ಮಾಡಿದರು ಅಂತಲೇ ಅನ್ಬೋದು. ನಿನ್ನ ನೋಡಿದ್ರೆ ನನಗೆ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ. ಅದೇನು ಅಂದರೆ, ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು ಅಂತ ಒಂದು ಸಾಂಗ್, ನೀನು ಅಂತ ಒಂದು ಸಾಂಗ್ ಇದು ಮಾಡ್ತಾರಲ್ಲ, ಅದನ್ನು ಹೇಳ್ತಾರೆ. ಅದು ಕೂಡ ತುಂಬ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ವರ್ತೂರ್ ಸಂತೋಷ್ ಅವರು ಕೇಳ್ತಾರೆ, ಅದು ಅವ್ರ ಬಗ್ಗೆ ಕೇಳ್ಕೊತಾರೆ. ಇದು ತುಕಾಲಿ ಟ್ಯಾಲೆಂಟ್ ಅಂದರೆ. ಅಲ್ಲಣ್ಣ ತುಕಾಲಿ ತಳ್ಕೊಂಡೇ ಇಲ್ಲಿಗೆ ಬಂದ ಅಂತಿರಲ್ಲ, ಅದ್ರ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅದಕ್ಕೆ ವರ್ತೂರ್ ಸಂತೋಷ್ ಅವ್ರ ಮಾತಲ್ಲೇ ಎಲ್ಲರನ್ನೂ ಮರಳು ಮಾಡಿಕೊಂಡು ಇಲ್ಲಿವರೆಗೂ ಬಂದವರು ವರ್ತೂರ್ ಸಂತೋಷ್ ಅವರು. ತುಂಬ ಅಚ್ಚುಕಟ್ಟಾಗಿ ಮಾತಾಡೋ ವ್ಯಕ್ತಿ ಅಂತಲೇ ಹೇಳ್ಬೋದು ವರ್ತೂರ್ ಅವರು. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದರು ಅಂತ ಅನ್ನಿಸ್ತು. ತೆಳುವುದು ಒಂದು ಆಟ ಅಂದರೆ ಬದಲಿ ಬಿಡು ಅಂತ ಅಂದರು. ಓಮ್ಮ ಸೂಪರ್ ಅನ್ನಿಸ್ತು ನನಗೆ ಆ ಡೈಲಾಗ್ ವರ್ತೂರ್ ಸಂತೋಷ್ ಅವ್ರು ಹೇಳಿದ್ದು. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ತುಕಾಲಿ ಅವರು ವಿನಾಯಕ್ ಕೇಳ್ತಾರೆ, ಅಲ್ಲ ವಿನಯ್ ಅವರೇ, ನೀವು ಎ ಅಂದರೂ ಪ್ರಾಬ್ಲಮ್, ಬಿ ಅಂದರೂ ಪ್ರಾಬ್ಲಮ್, ಏನು ನಿಮ್ಮದು ಅಷ್ಟು ಅಂತ ಕೇಳಿದ್ರೆ, ಹೌದು ನಾನು ಏನು ಮಾಡಿದರೂ ಪ್ರಾಬ್ಲಮ್ಮು, ಏನು ಮಾಡೋದು, ಅದಕ್ಕೆ ನಾನು ABCD ಎಲ್ಲ ಮರ್ತುಬಿಟ್ಟು ಈ ಕಲಿತಾ ಇದ್ದೀನಿ ಇತ್ತೀಚೆಗೆ ಅಂತ ಹೇಳಿದ್ರು ವಿನಯ್ ಅವರು. ದಟ್ ವಾಸ್ ಆಲ್ಸೋ ಸೋ ಫನಿ ಅಂತ ಅನ್ನಿಸ್ತು. ಮತ್ತು ಅವ್ರು ಅದನ್ನೇ ಹೇಳಿದ್ರು, ಒಬ್ಬೊಬ್ಬರೇ ಕಲಿಬೇಡಿ ಮತ್ತು ಅದು ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಂದರು ತುಕಾಲಿ ಅವರು. ತುಕಾಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ರು ಅಂತ ಹೇಳ್ಬೋದು ಅವ್ರ ರೇಡಿಯೋ ಜಾಕಿಲಿ. ಓವರಾಲ್ ಇಟ್ ವಾಸ್ ರಿಯಲಿ ಸೋ ನೈಸ್. ಅದಾದಮೇಲೆ ಗುರುಜಿ ಅವ್ರ ಥರ ವಾಯ್ಸ್ ಹಾಕ್ಕೊಂಡು ಬೇರೆಯವ್ರಿಗೆ ಒಂದೊಂದು ಸಜೆಷನ್ ಕೊಟ್ಟಿದ್ದಾಗಿರ್ಬೋದು. ಸೊ ಪ್ರತಾಪ್ ಅವ್ರಿಗೆ ನಿನ್ನ ಮುಖ ಹಂಗೆ ಗಂಟು ಇಟ್ಕೊಂಡ್ಬೇಡ ಅಂದಾಗ ಪ್ರತಾಪ್ ಅವರು ನೀವು ಹಂಗೆ ಪಂಚ್ ಹೊಡಿಬೇಡಿ ಇವಾಗ ಚಾನ್ಸ್ ಸಿಕ್ತು ಅಂತ ಹೇಳೋದು. ಇಟ್ ವಾಸ್ ಆಲ್ ಓವರಾಲ್ ಇಟ್ ವಾಸ್ ಸೋ ಫನ್ ಫಿಲ್ಡ್ ಅಂತ ಅನ್ನಿಸ್ತು ನಿನ್ನೆ ಎಪಿಸೋಡ್. ನಿಮಗೆ ಏನು ಅನ್ನಿಸ್ತು ರೇಡಿಯೋ ಜಾಕಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡಿ, ಎಲ್ಲರೂ ಸ್ಕಿಪ್ ಮಾಡ್ತಾ ಇದ್ದೀರಾ. ಸೊ ಇದು ನನ್ನ ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಇನ್ನು ಇಷ್ಟ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.